ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಕ್ಕೆ 9.25 ಕೋಟಿ ರೂಪಾಯಿ ತಗೊಂಡು ಡಿವರ್ ಆಗಿರುವಂತ ಕಂಪ್ನಿನ ಇವರು ಸೆಲೆಕ್ಟ್ ಮಾಡಿದ್ರು. ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಒತ್ತಕ್ಕೆ 9.25 ಕೋಟಿ ಖರ್ಚಾಗತ್ತೆ ಬಿಬಿಎಂಪಿಲಿ ಅಂತಂದ್ರೆ ಇನ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಕ್ಕೆ ಇನ್ ಎಷ್ಟು ಯಾವ್ಯಾವ ತರ ದುಡ್ಡು ಹೊಡಿತಿರ್ಬೋದು ಇವರು ಯೋಚನೆ ಮಾಡಿ. ದಿಸ್ ಇಸ್ ದ ರಿಯಾಲಿಟಿ. ಸಾರ್ವಜನಿಕರ ಹಣ ಯಾವ ರೀತಿ ಲೂಟ್ ಆಗ್ತಾ ಇದೆ ಅನ್ನೋದಕ್ಕೆ ಇರುವಂತ ದೊಡ್ಡ ಉದಾಹರಣೆ ಇದು. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯ ಇದು. ಇಲ್ಲಿ ನೋಡಿ, ಇವರು ಇದರಲ್ಲಿ ವಸಂತಪುರ ಜಂಕ್ಷನ್, ತಿಪ್ಪಸಂದ್ರ ಜಂಕ್ಷನ್, ಕೋಣನಕುಂಟೆ ಇಲ್ಲೆಲ್ಲ ಕೂಡ ಸಿಸಿಟಿವಿ ಇದರಲ್ಲಿ ಕ್ರಿಟಿಕಲ್ ಲೊಕೇಶನ್ ಅಲ್ಲಿ ಟ್ರಾಫಿಕ್ ವಾಲ್ಯೂಮ್ ನ ನಾವು ಕೌಂಟ್ ಮಾಡ್ತೀವಿ ಅಂತ ಫೋಟೋ ಹಾಕಿದ್ದಾರೆ. ಈ ಟ್ರಾಫಿಕ್ ವಾಲ್ಯೂಮ್ ನ ಟೈಮ್ ಸ್ಟ್ಯಾಂಪ್ ನೋಡಿ, ಯಾವತ್ತಿದೆ ಟೈಮ್ ಸ್ಟ್ಯಾಂಪ್ ಅಂತಂದ್ರೆ 5th August 2023 ಟೈಮ್ ಸ್ಟ್ಯಾಂಪ್ ಇದೆ. ರಿಪೋರ್ಟ್ ಬರ್ದಿರೋದು ಯಾವತ್ತು? January 2024. ರಿಪೋರ್ಟ್ ಸ್ಯಾಂಕ್ಷನ್ ಆಗಿದ್ದೇನೆ January 2024. ಇವ್ರ ಸ್ಟಡಿ ಆಗ್ಬೇಕಾಗಿದ್ದು January 2024 ಆದ್ಮೇಲಿಂದ ಯಾವ್ದಾದ್ರು ಹಾಕ್ಬೇಕಿತ್ತು ಅವರು. ಆದ್ರೆ ರಿಪೋರ್ಟ್ ಅಲ್ಲಿ ಅವ್ರು ಕೊಟ್ಟಿರೋದು 1 ವರ್ಷ ಹಿಂದಿಂದು ಟೈಮ್ ಸ್ಟ್ಯಾಂಪ್ ಅದರೊಳಗಡೆ ಕೊಟ್ಟಿದ್ದಾರೆ. ಇದಕ್ಕಿಂತ ಇದಕ್ಕಿಂತ ಏನ್ ಪ್ರಶ್ನೆ ಕೇಳಬೇಕಿದೆ ನಾವು ಇದ್ರದ್ದು ಭ್ರಷ್ಟಾಚಾರ ಸಾಬೀತು ಮಾಡಕ್ಕೆ? ಡಿಪಿಆರ್ ಶುರು ಆದ್ಮೇಲೆ ಬರಬೇಕಾಗಿದ್ದಂತ ಟೈಮ್ ಸ್ಟ್ಯಾಂಪ್ ಬದಲು ಡಿಪಿಆರ್ ಶುರು ಆಗೋದಕ್ಕಿಂತ 1 ವರ್ಷ ಮುಂಚೆನೆ ಟೈಮ್ ಸ್ಟ್ಯಾಂಪ್ ಹಾಕ್ತಾ ಇದ್ದೀರಲ್ಲ ನೀವು. ಯಾವ ಟ್ರಾಫಿಕ್ ವಾಲ್ಯೂಮ್ ನ ಸರ್ವೆ ಮೇಲೆ ಮಾಡಿದೀರಾ? ಇದಂತೂ ತಲೆ ಮೇಲೆ ಹೊಡೆದಂತ ಸುಳ್ಳು ಹೇಳಿದ್ದಾರೆ ಇದರಲ್ಲಿ ನೀವು ಆ ಸೈಡ್ ಅಲ್ಲಿ ಇರೋ ಟೇಬಲ್ ನೋಡಿ. ಇದ್ರದ್ದು ಏನಿದು ಅಂತಂದ್ರೆ ಟ್ರಾಫಿಕ್ ವಾಲ್ಯೂಮ್ ಬೇರೆ ಬೇರೆ ಸೈಕಲ್ಗಳಲ್ಲಿ ಸರ್ಕಲ್ಗಳಲ್ಲಿ ಎಷ್ಟು ಟ್ರಾಫಿಕ್ ವಾಲ್ಯೂಮ್ ಇದೆ ಅನ್ನೋದನ್ನ ಸ್ಟಡಿ ಮಾಡಿದ್ದಾರೆ. ಒಂದ್ ಕಡೆ ಹಾಕ್ತಾರೆ AH47 ಮಾಲೂರು ರೋಡ್, ಅದಕ್ಕೆ ಡೈರೆಕ್ಷನ್ ಯಾವ ಕಡೆಯಿಂದ ಯಾವ ಕಡೆ ಹೋಗ್ತಾ ಇದೆ ಟ್ರಾಫಿಕ್ ಅಂತ ಬರ್ದಿರೋದು ಮಾಲೇಗಾಂವ್ ಟು ನಾಸಿಕ್ ಸಿಟಿ. ಅದ್ರ ಕೆಳಗಡೆ ಡೈರೆಕ್ಷನ್ 2 ಯಾವುದು ಅಂತಂದ್ರೆ ನಾಸಿಕ್ ಸಿಟಿ ಟು ಮಾಲೇಗಾಂವ್. ನೆಕ್ಸ್ಟ್ 5ನೇದು ನೋಡಿ, ಗುಟ್ಟಹಳ್ಳಿ ಮೇನ್ ರೋಡ್. ಗುಟ್ಟಹಳ್ಳಿ ಮೇನ್ ರೋಡ್ದು ಅವ್ರು ಏನ್ ಹೇಳಕ್ ಹೊರಟಿರೋದು ಅಂದ್ರೆ ಗುಟ್ಟಹಳ್ಳಿ ಮೇನ್ ರೋಡಿಗೆ ಟ್ರಾಫಿಕ್ ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಬರ್ತಾ ಇದೆ ಅಂತ ಸ್ಟಡಿ ಮಾಡಿರೋದು ಇವರು 9.25 ಕೋಟಿ ರೂಪಾಯಿ ಖರ್ಚು ಮಾಡಿ. ಆ ಸ್ಟಡಿಲಿ ಅವ್ರಿಗೆ ಗೊತ್ತಾಗಿರೋದು ಏನು ಅಂತಂದ್ರೆ ನಮ್ಮ ಬಿಬಿಎಂಪಿಯ ಕನ್ಸಲ್ಟೆನ್ಸಿಗೆ ಗುಟ್ಟಹಳ್ಳಿ ಮೇನ್ ರೋಡಿಗೆ ಉತ್ತರದಿಂದ ಟ್ರಾಫಿಕ್ ಬರ್ತಾ ಇರೋದು ಮಾಳೆಗಾಂವಿಂದ ನಾಸಿಕ್ ಸಿಟಿ ಕಡೆಯಿಂದ. ಗುಟ್ಟಹಳ್ಳಿ ಈ ರಸ್ತೆಗೆ ಬರ್ತಾ ಇರೋ ಟ್ರಾಫಿಕ್ ಯಾವ ಕಡೆಯಿಂದ ಅಂತಂದ್ರೆ ನಾಸಿಕ್ ಸಿಟಿ ಟು ಮಾಲೇಗಾಂವಿಂದ ರಸ್ತೆ ಬರ್ತಾ ಇರೋದು. ಇದಕ್ಕೆ 9.25